ನಮ್ಮ ಅದಕ್ಕೆ ಸಿಟ್ಟಲ್ಲಿ ಏನಾದರೂ ಮಾತಾಡಿದ್ರು ನೀನು ಎದುರಿಗೆ ಏನೋ ಮಾತಾಡಬೇಡ. ಅವರು ಏನೋ ಒಂದು ಮಾತು ಹೇಳ್ತಾರೆ, ಅದು ನಮ್ಮ ಒಳ್ಳೇದಕ್ಕೇನೆ. ನಮ್ಮ ಅದಕ್ಕೇನು ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಯಾರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಹೊರತು ನಮಗೆ ಕೆಟ್ಟದ್ದಾಗಲಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಮನೆಗಳವರು ಯಾರೂ ಹೇಳಲ್ಲ. ಅದಕ್ಕೇನೆ ನಮ್ಮ ಅದಕ್ಕೆ ಅವನು ಬೈದ್ರು ನೀನು ಸುಮ್ಮನಿರ್ಬೇಕು. ಸರಿ ಆಯಿತು ಭವನ್, ಏನು ಹೇಳಿದ್ರು ನಾನು ಏನೋ ಮಾತಾಡೋಕೆ ಹೋಗಲ್ಲ. ಏನೋ ನನ್ನ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಒಂದೇ ಮಾತು ಹೇಳ್ತೀನಿ. ನಾನು ಆಗ್ಲೆಲ್ಲ ಏನೋ ಮಾತಾಡೋಕೆ ಹೋಗಲ್ಲ. ನೋಡು, ಇವಾಗೆಲ್ಲ ಚೆನ್ನಾಗಾಗಿ ನನ್ನ ಮಗಳನ್ನ ನಿಷ್ಠುರ ಮಾಡ್ತೀರಾ ಸುಮ್ಮನೆ. ಎಲ್ಲರೂ ನನ್ನ ಮಗಳ ಮೇಲೆ ಎಷ್ಟು ಇದು ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಎಲ್ಲ ವಿಷಯ ಗೊತ್ತಾಗಿ ಅದೇನು ಕೇಳೋಣ ಅಂತಲೇ ಬಂದಿದ್ದೀನಿ ನಾನು. ನೋಡಿ, ಇವಾಗ ನೀನು ಲಾಸ್ಯ ಚೆನ್ನಾಗಿ ಆಗ್ಬಿಟ್ಟು ನನ್ನ ಮಗಳನ್ನ ನಿಷ್ಠುರ ಮಾಡ್ತೀರಾ. ಇಲ್ಲದೆಲ್ಲ ಹೇಳ್ಕೊಟ್ಲು ಅಂತೇಳಿ. ಇಲ್ಲಿ ನೋಡಿ ಸ್ನೇಹಕ್ಕ, ಸುಮ್ಮನೆ ಮಾತಾಡಬೇಡಿ, ಎಲ್ಲ ಗೊತ್ತೈತೆ ನನಗೆ. ಈಗ ನಾನು ಲಾಸ್ಯ ಇಬ್ಬರು ದೂರ ಆಗೋದಕ್ಕೆ ಕಾರಣನೇ ಈ ಮಾನಸ. ಇವಳೇ ನಮಗೆ ಇಲ್ಲದೆಲ್ಲನ ತಂದಿಕ್ಬಿಟ್ಟಿದ್ದು, ನಮ್ಮ ಮಧ್ಯೆ ಜಗಳ ತಂದಿಟ್ಟಿದ್ದು ಇವಳೇನೆ. ನಾನು ಇರೋದು ಹೇಳ್ತಾ ಇದ್ದೀನಿ. ಹೆಂಗೆ ಹೇಳ್ತೀಯ ನೀನು? ನೋಡಮ್ಮ, ಇವನು ಹಿಂಗೆ ಮಾತಾಡ್ತಾನೆ. ಈಗ ನೋಡು, ಇವಳು ಸೂತರ್ಕೊಂಡು ಗನ್ವಾಗ ಮಾನವಿತನ ಹತ್ರ ಇವಾಗ ಹೋಗ್ತಾಳೆ. ಇವಾಗ ಹೋಗ್ತಾ ಇದ್ದಾಳೆ ಭುವನ್ ಜೊತೆ. ಎಲ್ಲ ಹೋದ್ರು ನಮ್ಮನ್ನ ನಿಷ್ಠುರ ಮಾಡ್ತಾರೆ. ಹೋಗ್ತೀನಿ ನಾನು ಮಾನವಿತಕ್ಕ, ಇನ್ಮೇಲೆ ಚೆನ್ನಾಗಿರ್ತೀವಿ. ನಿನ್ನಂತವ್ರ ಮುಂದೆಲ್ಲ ನಾ ಚೆನ್ನಾಗಿರ್ಬೇಕು ಅಂಬೋದು ನನಗೈತೆ. ಚೆನ್ನಾಗಿರ್ತೀವಿ ಅಲ್ಲ, ನಾನು ಭುವನು ಚೆನ್ನಾಗಿದ್ವಿ. ನಮ್ಮ ಮಧ್ಯೆ ಇಲ್ಲದೆಲ್ಲ ತಂದಿಟ್ಟಿದ್ದು ಇವಳೇನೆ. ನಾನು ಮತ್ತೆ ನಮ್ಮ ಮಾನವಿತಕ್ಕ ಇಬ್ರು ಚೆನ್ನಾಗಿದ್ವಿ, ತಂದಿಕ್ಕಿದ್ದು ಇವಳೇನೆ. ಸುಮ್ಮನೆ ಮಾತಾಡಬಾರ್ದು. ನಾನು ನನ್ನ ಗಂಡನ ಕಂಡಂಗೆ ನನ್ನ ಗಂಡನ ಹತ್ರ ಇರೋ ದುಡ್ಡ 50,000 ದುಡ್ಡು ಎತ್ಕೊಟ್ಟಿದ್ದೀನಿ ಮಾನಸನಿಗೆ. ಬೇಕು ಕಣೆ ಏನ್ಕೊನೋ ಕೊಡು ಅಂತೇಳಿ ಕೇಳೋದಕ್ಕೆ ತಗೊಬಂದು ಕೊಟ್ಟಿದ್ದೀನಿ. ಅಷ್ಟು ಎಲ್ಲ ನಾನು ಇವಳಿಗೆ ಸಹಾಯ ಮಾಡಿದ್ದೀನಿ. ಆದರೆ ಇವಳು ಬುದ್ಧಿ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಇವಾಗ ಗೊತ್ತಾಯ್ತು ಇವಳು ಬುದ್ಧಿ ಏನು ಅಂತ. ಫಸ್ಟು ಅವಳಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ. ನೋಡಮ್ಮ, ಅವಳು ಮಾತಾಡೋದು ನೋಡು. ಇವಳೇ ತಾನೇ ಎಲ್ಲ ಹೇಳಿ ನನಗೆ ಶರತ್ ಮದುವೆ ಆಗು ಅಂತೇಳಿ ಎಲ್ಲ ಹೇಳ್ಕೊಟ್ಟು ಕರ್ಕೊಂಬಂದು ಎಲ್ಲ ಮದುವೆ ಮಾಡಿಸಿದ್ದು ಇವಳೇನೆ. ನೋಡತ್ತೆ, ಇವ್ನ ಮಾತು ಕೇಳ್ಕೊಂಡು ನೀನು ಮಾತಾಡಬೇಡ. ನಾನು ಏನೋನ ಗಳಮ್ಮ ಒಳ್ಳೆ ಹುಡುಗ ಇದ್ದಾನೆ, ಮದುವೆ ಆಗ್ತೀಯ ಅಂತ ಕೇಳಿದೆ. ಅವಳೇನಂದ್ಲು ನನಗೆ, ನಮ್ಮಮ್ಮ ಇನ್ನೂ ಹೋಗು ಕಾಲೇಜ್ಗೆ ಅಂತ ಹೇಳ್ತಾ ಇದ್ದೆ. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನಾನು ಅದಕ್ಕೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಕಣೆ. ಇನ್ನು ಮದುವೆ ಮಾಡ್ರಿ ಅಂತಂದರೆ ಇಷ್ಟು ಬೇಡ, ಇವಾಗಲೇ ಬೇಡ ಅಂತೇಳಿ ನಮ್ಮ ಮನೆಗಿನ್ನೂ ಒಪ್ತಾ ಇಲ್ಲ. ನೀನು ಎಲ್ಲಾದ್ರೂ ನನಗೆ ಮದುವೆ ಮಾಡಿಸು ಅಂತ ಕೇಳ್ದವಳು ಅವಳೇನೆ. ಅವಳು ಕೇಳಿದ್ಕೆ ನಾನು ಮಾಡಿಸಿದ್ದು. ಅಷ್ಟೇ, ನಂದೇನಿದ್ರಾಗ ತಪ್ಪಿಲ್ಲ. ಸುಮ್ಮನೆ ಅವಳು ಮಾತು ಕೇಳ್ಕೊಂಡು ಮಾತಾಡಬೇಡ ಕಣತ್ತೆ. ನೀನು ಹೇಳಿರ್ತೀನಿ ನೋಡು, ನಾನಿನ್ನು ಕೈ ಹೇಳೋದು ಕಳ್ಕೊಂಡಿದ್ದೀನಿ. ನನ್ನ ಮಗ ಕೋಳಿ ಫಾರಮ್ ಅಂತ ಜೊತೆಗೆ ಮಾಡಿದ್ವ ಅಮ್ಮ, ಅದನ್ನೇನು ಬಗೆಹರಿಸ್ಕೊಡ್ದಂಗೆ 1 ಲಕ್ಷ ದುಡ್ಡು ಕೊಡಬೇಕು. ಅದೇನು ಬಾರಪ್ಪ ಬಗೆಹರಿಸ್ಕಮನ ಅಂತ ಕರೆದ್ರೆ ಅದು ಬಗೆಹರಿಸ್ಕಮಕ್ಕೆ ಬರ್ತಾ ಇಲ್ಲ ಇವನು. ಇಷ್ಟು ದಿವಸ ಆಗೈತೆ ಕರೀತಾ ಇದ್ದೀವಿ, ಬರ್ತಾ ಇಲ್ಲ. ಬಗೆಹರಿಸ್ಕಮನ್ ಬಾ ಅಂತ ಅಂದರೆ ಅಷ್ಟೇ. ನಾನೇನು ನನ್ನ ಹತ್ರ ಒಳ್ಳೆತನದಿಂದ ಇದ್ರೆ ನಾನು ಒಳ್ಳೆತನದಿಂದ ಇರ್ತೀನಿ. ನನಗೆ ಬೆಲೆ ಕೊಟ್ರೆ ನಾನು ಬೆಲೆ ಕೊಡ್ತೀನಿ. ನನಗೆ ಬೆಲೆ ಕೊಡಲಿಲ್ವಾ, ಏನಾಗಬೇಕೋ ಅದಾಗುತ್ತೆ ಅಷ್ಟೇ. ನಾನಂತ ಅದನ್ನು ಬಗೆಹರಿಸ್ಕೊಂಡು ಕೊಡಲ್ಲ. ಮತ್ತು ನಾನು ಹೇಳಿದಾಗ ನೀವು ಬಂದು ಬಗೆಹರಿಸ್ಕೊಂಬಿಲ್ವಲ್ಲ. ಅಷ್ಟೊಂದು ಜನ ಹೇಳಿದ್ರು, ನಾನು ಕಾಲೇ ಹಾಕಿದ್ರು ನೀನು ಅವತ್ತು ಎಷ್ಟು ಚತಾಯಿಸ್ದೆ. ಇವಾಗ ನನಗೆ ಗೊತ್ತಿಲ್ವ ನಾನು ಹಿಂಗೆ ಸತಾಯಿಸ್ಬೇಕು ಅಂತ. ಗೊತ್ತಾಯ್ತು ನನಗೂ, ಮಾಡಿದವ್ರಿಗೆ ಮಾಡಿ ತೋರಿಸ್ಬೇಕು ಅಂತ. ಬಾಲಾಸಿಯಾ ಇವಾಗ ಘನವಾಗಿ ಇದ್ದಾಳೆ. ಇವಾಗ ನಮ್ಮ ಮೇಲೆ ನಿಷ್ಠುರ ವರ್ಸಿದ್ಲು. ಮತ್ತೆ ನಿನ್ನ ಮೇಲೆ ನಾನು ನಿಷ್ಠುರ ವರ್ಸೋದು ನಿನ್ನಿಂದಲೇ ಎಲ್ಲ ಆಗಿದ್ದು. ಕಣ್ ಮಾತಾಡು, ಅದೇ ಹೋಗ್ತೀಯಲ್ಲ. ನೋಡು, ಎಲ್ಲರೂ ಹಿಂಗೆ ಮಾಡಿದ್ರೆ ಪಾಪ ನಮ್ಮ ಮಾನಸ ಎಲ್ಲಿಗೆ ಹೋಗ್ಬೇಕು? ಪಾಪ ಅವಳಾಯ್ತು, ಅವಳ ಕೆಲಸ ಆಯಿತು ಅನ್ನಂಗೆ ಅವಳ ಪಾಡಿಗೆ ಅವಳಿದ್ರು ನೋಡಿ ಎಲ್ಲ ಹೆಂಗೆ ಎಂಥದ್ದು ಇದು ಮಾಡ್ತಾರೆ. ನಾವು ಬಂದಿರ್ಲಿಲ್ವಲ್ಲ ಅದಕ್ಕೆ ಎಲ್ಲ ಜನ ಹಿಂಗೆ ಸದ್ರ ತಗೋಬಿಟ್ಟವ್ರೆ ಕಣಮ್ಮ ಮಾನಸ. ಅಮ್ಮ ನೋಡು, ಇವಳು ಆ ಮಾನ್ವಿತನ ಮಾತಾಡ್ಸೋದೇ ಇಲ್ಲ ಅನ್ನಂಗಿದ್ದವಳು ಇವತ್ತು ಭುವನ್ಗೂ ಚೆನ್ನಾಗಿ ಆಗ್ಬಿಟ್ಲು. ನೋಡಿ, ಇವಾಗ ಭುವನ್ ಕರ್ಕೊಂಡು ಹೋಗ್ತಾವನೆ. ಆ ಮಾನ್ವಿತನ ಹತ್ರ ಇವಾಗ ಚೆನ್ನಾಗಿ ಆಗ್ತಾಳೆ. ನೋಡಂತಾಳೆ, ಇಲ್ಲೇ ನಿನ್ಕೊಂಡು ನೋಡೋಣ ಅದೆಲ್ಲ ಏನು ಅಂತಾಳೆ. ಇವಾಗ ಹೋಗ್ತದಾಳೆ ನೋಡಿ ಸುತ್ತರ್ಕೊಂಡು. ಹಿಂಗೆ ಅಮ್ಮ, ಎಲ್ಲರೂ ನನಗೆ ಹಿಂಗೆ ಮಾಡಿರೋದೆ. ನಾವು ಎಷ್ಟು ಇದು ಮಾಡ್ತೀವಿ. ನೀವು ಬಂದಿದ್ರಲ್ಲ, ಇನ್ಯಾರು ಏನು ಮಾತಾಡಲ್ಲ ಬಿಡು. ಇಲ್ಲೇ ನಿನ್ಕೊಂಡು ನೋಡೋಣ ಬಾ ಇಲ್ಲಿ. ಅದೇನು ಮಾತಾಡ್ತಾರೆ ಅಂತ. ಅಲ್ಲಿಗೆ ಹೋಗ್ತಾ ಇದ್ದಾಳೆ ಆ ಮಾನ್ವಿತ. ಇನ್ನೂ ಏನು ಅಂತಾಳೋ ಏನೋ. ಚೆನ್ನಾಗಿದ್ದೇನೆ ನೋಡು, ನಿನ್ನ ಮೇಲೆ ಇಲ್ಲದೆಲ್ಲ ಹೇಳಿ ಆರೋಪ ಮಾಡಿ ಹೋಗದ. ಅಬ್ಬಬ್ಬವ್ವಾ, ಅದಕ್ಕೆ ಮತ್ತೆ ಯಾರಿಗೂ ಇವಾಗ ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು. ಅವ್ರಿಗೆಲ್ಲ ಚೆನ್ನಾಗಿರ್ಬೇಕಂತಂದ್ರೆ ಅದಕ್ಕೆ ಜೊತೆ ನೀನು ಚೆನ್ನಾಗಿರ್ಬೇಕು. ಅದಕ್ಕೆ ಚೆನ್ನಾಗಿರ್ತೀನಿ. ಇವಳು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾಳೆ, ನನಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತಂದರೆ ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದೈತೆ. ಹಿಂಗೆ ಚೆನ್ನಾಗಿರ್ತೀನಿ ಭುವನ್, ಚೆನ್ನಾಗಿರ್ತೀನಿ. ಮಾನ್ವಿತಕ್ಕ ತಪ್ಪಾಯಿತು ಮಾನ್ವಿತಕ್ಕ, ಕ್ಷಮಿಸ್ಬಿಡು. ನಾನು ನೆನ್ನೆನೂ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಇವತ್ತು ಭುವನು ಎಲ್ಲ ನಿಮ್ಮ ಬಗ್ಗೆ ಬಿಡಿಸಿ ಹೇಳಿದಾಗ ನನಗೆಲ್ಲ ಗೊತ್ತಾಯಿತು. ನೀವೇನು, ನೀವು ಹೆಂಗೆ ಏನು ಎಲ್ಲ ಗೊತ್ತಾಯಿತು ಮಾನ್ವಿತಕ್ಕ. ಇದೊಂದು ಸತಿ ನನ್ನ ಕ್ಷಮಿಸ್ಬಿಡಿ. ನಾನು ಮಾಡಿದ್ದು ತಪ್ಪಾಯಿತು. ನಾನು ಮಾತಾಡಬಾರ್ದಾಗಿತ್ತು, ಮಾತಾಡಿದೆ. ಕ್ಷಮಿಸ್ಬಿಡಿ ಮಾನ್ವಿತಕ್ಕ. ನಮಗೂ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು ಕಣಮ್ಮ.
ನೀನು ಏನೋ ಒಳ್ಳೆ ಮಾತಿಂದ ಬಂದು ಮಾನ್ವಿತಕ್ಕ ಆಗೋದಾಗೋಯ್ತು ಬಿಡಕ್ಕಾಗ್ಲಕ್ ಚೆನ್ನಾಗಿರೋಣ ಅಂತ ಹೇಳಿಲ್ವಲ್ಲ. ನೀನು ಯಾಕೆ ನಾನು ಕರ್ದಿಲ್ಲ ಅಂತ ಜೋರು ಮಾಡ್ದಲ್ಲ. ನನಗೆ ಇಲ್ಲಿ ನಿನ್ನ ಬರಬೇಡ ಅಂತ ಹೇಳೋ ಅಂಥ ಅಧಿಕಾರನೂ ಇಲ್ಲ, ನನಗೆ ಬಾ ಅಂತ ಹೇಳೋ ಅಧಿಕಾರನೂ ಇಲ್ಲ. ಏನು ಯಾಕೆ ಗೊತ್ತಾ, ಇನ್ನೂ ಜೊತೆಗಿದ್ದೀವಿ ನಾವು ಹಂಗೆ ಅಪ್ಪ ಅನ್ಕೊಂಡಿರೋದು. ನಾನು ನಮ್ಮ ಭುವನು ಎಲ್ಲ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ನಮ್ಮದು ಒಂದು ದೊಡ್ಡ ಕುಟುಂಬ ಅಂತ ನಾವು ಈ ಥರ ಅನ್ಕೊಂಡಿದ್ದೀನಿ. ನಾನು ಹೇಳೋ ಅಂಥದ್ದೇನಿಲ್ಲ. ನಾನೇನು ಹೇಳಿದೆ, ಭುವನ್ ಮತ್ತೆ ಅತ್ತೆನ ಕೇಳ್ಕೊಂಡು ಬಾರಮ್ಮ, ಅವ್ರನ್ನೂ ಕೇಳು ಅಂತ ಹೇಳಿದ್ ನಿಜ. ನಾನು ನಿನ್ನ ಮೇಲೆ ಯಾವುದೇ ರೀತಿ ಅಧಿಕಾರ ಚಲಾಯಿಸೋ ಅಂಥದ್ದಕ್ಕೂ ನನಗಿಲ್ಲ. ನಾನು ಏನು ಹೇಳಿದೆ, ಅವ್ರು ಯಾರು ಇಲ್ಲಮ್ಮ ಅವ್ರನ್ನ ಕೇಳ್ಕೊಂಬ ಅಂತ ಹೇಳಿದ್ ನಿಜ. ನೀನು ಬರಲೇಬೇಡ ಅಂತ ಹೇಳಿಲ್ಲ. ಇವತ್ತು ಭುವನ್ ಬರ್ತಾ ಇದ್ದಾನ, ಕರ್ಕೊಂಬರ್ಲಿ, ಚೆನ್ನಾಗಿರಪ್ಪ ಭುವನ್ ಅಂತಲೇ ನಾನು ಹೇಳಿದ್ದು. ನಾವಿಬ್ರು ಚೆನ್ನಾಗಿದ್ವಿ, ನಾವೆಷ್ಟು ಚೆನ್ನಾಗಿದ್ವಿ, ಮದುವೆ ಆದಾಗ ನಾವೆಷ್ಟು ಚೆನ್ನಾಗಿದ್ವಿ. ಇದಕ್ಕೆಲ್ಲ ಕಾರಣ ಯಾರು? ಆ ಮಾನಸ ತಂದಿಟ್ಲ ತಾನೆ ನಮ್ಮ ಮಧ್ಯೆ. ಅಂಥವಳಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವು ಚೆನ್ನಾಗಿರ್ಬೇಕಣೆ ಲಾಸ್ಯ, ನಾವು ಚೆನ್ನಾಗಿರ್ಬೇಕು. ಅದೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವಿಬ್ರು ಚೆನ್ನಾಗಿದ್ದು ಆ ಮಾನಸಕ್ಕೆ ಬುದ್ಧಿ ಕಲಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿರ್ಬೇಕು ನೀವಿಬ್ರು. ಇವಾಗ ಗೊತ್ತಾಗ್ತೈತೆ ಭುವನ್, ನೀನೆಲ್ಲ ಹೇಳಿದಾಗ ನನಗಿದು ಅರ್ಥನೇ ಆಗಲಿಲ್ಲ. ನಾನು ಮಾನ್ವಿತ ಕಣ್ಮೇಲೆ ಸಿಟ್ಟು ಮಾಡ್ಕೊಬಿಟ್ಟೆ. ನೋಡಿ, ನಾನು ಕರೀಲಿಲ್ವಲ್ಲ, ನನ್ನ ಮಾದಿಲ್ ಬಿದಿಲ್ ಕೂತ್ಕೊಂಡಿದ್ರು ನಾನು ಕರೀಲಿಲ್ವಲ್ಲ, ಭುವನ್ ಆದ್ರೆ ಕರ್ಕೊಂಡು ಹೋದ್ರಲ್ಲ ಅಂತೇಳಿ ನಾನು ತುಂಬ ಸಿಟ್ಟು ಮಾಡ್ಕೊಬಿಟ್ಟೆ. ಕ್ಷಮಿಸ್ಬಿಡಿ ಮಾನ್ವಿತ ಅಕ್ಕ, ಕ್ಷಮಿಸ್ಬಿಡಿ. ತಪ್ಪಾಯ್ತು, ಈ ಥರ ಮಾತಾಡಬಾರ್ದಾಗಿತ್ತು, ನಿಮ್ಮ ಮನಸ್ಸಿಗೆ ಬೇಜಾರ ಮಾಡಬಾರ್ದಾಗಿತ್ತು, ಈ ಥರ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಚೆನ್ನಾಗಿದ್ರೆ ಯಾರೋ ಏನೋ ಮಾತಾಡಲ್ಲ, ಚೆನ್ನಾಗಿದ್ಕೊಂಡು ಹೋಗ್ರಿ ಸುಮ್ಮನೆ. ನೀನು ಚೆನ್ನಾಗಿರೋ, ಏನು ಮಾಡೋಕ್ಕಾಗಲ್ಲ. ಒಂದು ಬರುತ್ತೆ ಒಂದು ಹೋಗುತ್ತೆ. ಚೆನ್ನಾಗಿರ್ಬೇಕು. ಮರ್ತ್ಬಿಡು, ಅಲ್ಲಿ ಮರ್ತ್ಬಿಟ್ಟು ಇನ್ನು ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ ಅನ್ನೋದು. ನಾನು ಮಾನ್ವಿತನೂ ಜಗಳ ಆಡ್ತೀವಪ್ಪ. ಇಲ್ಲಿ ನೋಡು, ಮಾನಸ ಅಲ್ಲ ಇವಳೆ ಲಾಸ್ಯ, ನಾನೊಂದು ಹೇಳ್ತೀನಿ ಕೇಳು. ನಾನು ಮಾನ್ವಿತ ಚೆನ್ನಾಗಿದ್ದೀವಿ, ನಾವು ಜಗಳ ಆಡ್ತೀವಿ ಇಲ್ಲ ಅಂತಲ್ಲ. ಒಂದು ಕ್ಷಣಕ್ಕೆ ಅದನ್ನು ಮರಿತೀವಿ. ಗಂಡ ಹೆಂಡತಿ ಅಂದಮೇಲೆ ಜಗಳ ಏನಾದರೂ ಬಂದರೆ ಅದನ್ನು ಗಂಡ ಹೆಂಡತಿ ಜಗಳ ಉಂಡು ಮಲ್ಕೊಳ್ಳತಕ್ಕಂಥ ಗಾದೆನೇ ಐತಿ. ಅಲ್ಲಿ ಬಿಟ್ಟಾಕ್ಬಿಡ್ಬೇಕು. ಯಾರಾದರೂ ಒಬ್ರು ಸೋಲ್ಬೇಕು, ಮಾತಾಡಬೇಕು. ನೀವಿಬ್ಬರು ಇವಾಗ ಸಿಟ್ಟಿನವರು. ಲಾಸ್ಯನೂ ಸ್ವಲ್ಪ ಸಿಟ್ಟು, ಭುವನ್ ನೀನು ತುಂಬ ಸಿಟ್ಟಿನವನು. ಇಬ್ಬರೂ ನೀವು ಹಿಂಗಿರೋದ್ರಿಂದ ಯಾರನ್ನೊಬ್ರು ಲಾಸ್ಯ ನೀನೇ ಸೋಲ್ಬೇಕಾಗುತ್ತೆ. ನಾನೇ ಎಷ್ಟೋ ಸತಿ ಕೋಪ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಮಾನ್ವಿತ ನಾನು ಮಾತಾಡಿಸ್ತೀನಿ, ಮಾನ್ವಿತ ನನ್ನ ಮಾತಾಡಿಸ್ತಾಳೆ. ಒಂದು ಗಂಟೆಲಿ, ಒಂದು ಸೆಕೆಂಡ್ನಲ್ಲಿ, ಒಂದು ಗಂಟೆ ಏನಾದ್ರು ದೊಡ್ಡ ಸ್ವಲ್ಪ ಜೋರಾದ ಜಗಳ ಮಾಡ್ಕೊಂಡ್ರೆ ಒಂದು ಗಂಟೆ ಮುನಿಸ್ಕೊಂತೀವಿ. ಏನಾದ್ರು ಸಣ್ಣ ಪುಟ್ಟ ಜಗಳ ಆದರೆ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ, ನಾವಿಬ್ರು ಚೆನ್ನಾಗಿ ಆಗ್ಬಿಡ್ತೀವಿ. ಹಿಂಗೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದಾಗ ಯಾರು ಮೂರನೇವ್ರು ಬಂದು ಅಲ್ಲಿ ಏನೇ ಆಗಲಿ, ಏನಾದರೂ ಹೇಳೋದಕ್ಕಾಗಲಿ, ಬುದ್ಧಿ ಹೇಳಿಸ್ಕೊಳ್ಳೋದಕ್ಕಾಗಿ ಏನೂ ಅವಕಾಶ ಇರೋದಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ನಾವು ಯಾರ ಹತ್ರನೂ ಬುದ್ಧಿ ಹೇಳಿಸ್ಕೊಳ್ಳೋ ಅಂಥ ಕೆಲಸಗಳು ಮಾಡಬಾರ್ದು. ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗಿಂದನ ಇರಬೇಕು. ನಾನು ಮಾನ್ವಿತ ನೋಡು ಹೆಂಗಿದ್ದೀವಿ. ಮಾನ್ವಿತನೂ ಅಷ್ಟೇ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡವಳೆ, ಚೆನ್ನಾಗಿ ಯಾವುದೇ ಒಂದು ಇದ್ರಾಗೆ ಆಗಲಿ ಅರ್ಥ ಮಾಡ್ಕೊಂಡವಳೆ. ನೀನು ಹಂಗೆ ಅರ್ಥ ಮಾಡ್ಕೊಂಡು ಚೆನ್ನಾಗಿರೋದು ನೋಡು ಲಾಸ್ಯ, ಅರ್ಥ ಮಾಡ್ಕೊ. ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳು? ಆ ಮಾನಸನಂಥವ್ರಿಗೆಲ್ಲನ ಅಲ್ಲಿ ಬರುತ್ತೆ ಗೊತ್ತಾ? ಅಂಥವ್ರಿಗೆಲ್ಲನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅಂಥವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ನೀವು, ಸರಿನಾ? ಯಾರಿಗೂ ಅವಕಾಶ ಮಾಡಿಕೊಡ್ಬಾರ್ದು. ಸರಿ ಆಯಿತು ಬಾಬಾ, ನೀವು ಹೇಳ್ತಾ ಇರೋದು ನನ್ನ ಮನಸ್ಸಿಗೆ ಎಲ್ಲ ಚೆನ್ನಾಗಿ ಅರ್ಥ ಆಗ್ತೈತೆ. ನನಗೆ ತುಂಬ ಹಿಡಿಸ್ತು ನೀವು ಮಾತಾಡೋ ಅಂತ ಮಾತು. ಇವಾಗ ಹಿಂಗಿರ್ಬೇಕು ಅಂತ ಅರ್ಥ ಆಗ್ತೈತೆ. ಕ್ಷಮಿಸ್ಬಿಡಿ ಮಾನ್ವಿತ ಅಕ್ಕ. ಕ್ಷಮಿಸೋದು ಆತಿಲ್ಲಮ್ಮ, ನಾನೇನೇನು ಬೇಜಾರು ಮಾಡ್ಕೊಂಡಿಲ್ಲ, ಏನಿಲ್ಲ. ಭುವನ್ ಹತ್ರ ಚೆನ್ನಾಗಿರು ಒಟ್ಟಿನಲ್ಲಿ ಅಷ್ಟೇ. ಅವ್ನು ನನಗೆ ನನ್ನ ಮಗ ಇದ್ದಂಗೆ. ನಾನು ಯಾವತ್ತೂ ನನ್ನ ಮೈದ ಅಂತ ನಾನು ಭಾವಿಸಿಲ್ಲ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ. ಅವ್ನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಷ್ಟೇ. ಅವನು ಒಪ್ಪಿದ್ರೆ ನಾನು ಒಪ್ತಂಗೆ. ಅವ್ನು ಚೆನ್ನಾಗಿರಲಿ ಅಂತಲೇ ಭಾವಿಸೋದು ನಾನು. ಸರಿ ಆಯಿತು ಬಾ. ಬಾ, ಎಲ್ಲೋದ್ರೂ ನಮ್ಮ ಮನೆಗೆ ನಾವು ಬರಲೇಬೇಕು, ಯಾರೂ ಆಗಲ್ಲ ಅನ್ನೋದು ನಿನಗೆ ಇವಾಗ ಅರ್ಥ ಆಯಿತು, ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊ. ಯಾರು ಆಗಲ್ಲ, ಕೊನೆಗೆ ಯಾರಾಗಬೇಕು ಅವರೇ ಆಗೋದು. ಎಲ್ಲಿರಬೇಕು ಅಲ್ಲಿರಲೇಬೇಕು, ಯಾರೇ ಆಗಲಿ. ಅಲ್ಲಿ ಯಾವ ಮನೇಲಿ ಇರಬೇಕಂತ ಅವರಿಗೊಂದು ಅವ್ರವ್ರ ಮನೆ ಅನ್ನೋದು ಏನಿರುತ್ತೆ ಅಲ್ಲೇ ಇರಬೇಕಾಗುತ್ತೆ. ಗೊತ್ತಾಗೈತೆ ಬಿಡಿ. ಅದಕ್ಕೆ ನೀವೆಲ್ಲ ಬಿಡಿಸಿ ಹೇಳಿದಾಗ ಇವಳಿಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗೈತೆ. ಯಾರಾದರೂ ಏನಾದರೂ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಬಂದು ನನ್ನ ಮನೆ ಒಳಗೆ ಬಿಡಿಸ್ಕೊಂಬಲ್ಲ, ನೀನು ನನ್ನ ಕರೀಲಿಲ್ಲ ಅಂತ ಎಷ್ಟು ಜೋರು ಮಾಡೋದ್ಲಿಲ್ಲ ಆಸೆ. ಅದಕ್ಕೆ ನಾನು ಸುಮ್ಮನಾಗಿದೆ. ಇವಾಗ ಭುವನ್ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಸರಿಯಾಗಿ ಹೇಳವನೆ. ಇವಾಗ ನಮ್ಮ ಭುವಿತ್ ಬೇರೆ ಇವರು ಹೇಳಿದ್ರು. ಇವಾಗ ಅರ್ಥ ಆಗೈತೆ. ಆ ಮಾನಸನ ಎದುರಿಗೆ ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋದು ಇವಳಿಗೆ ಇವಾಗ ಅರ್ಥ ಆಗೈತೆ. ಈ ಲಾಸ್ಯನಿಗೆ ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.